ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲ ಮೊನ್ನೆ ಒಂದು ವೈರಲ್ ವಿಡಿಯೋ ನೋಡಿರ್ತೀರಾ. ಬಿಡದಿ ಹತ್ತಿರ ಇರೋ ಮಂಡಲಹಳ್ಳಿ ಅನ್ನೋ ಹಳ್ಳಿಯಲ್ಲಿ ಒಂದಷ್ಟು ಜನ ಮಹಿಳೆಯರು ಅಲ್ಲಿಗೆ ಬಂದಿದ್ದ ಸರ್ಕಾರಿ ಅಧಿಕಾರಿಗಳನ್ನ ಪೊರ್ಕೆ ತಗೊಂಡು ಓಡಿಸ್ತಾ ಇರೋ ಸೀನ್ ಅದು. ಅಬ್ಬಬ್ಬಾ, ಅದನ್ನು ನೋಡಿದ್ರೆ ಮೈ ಜುಮ್ ಅನ್ಸುತ್ತೆ. ಕರ್ತವ್ಯದಲ್ಲಿದ್ದ ಸರ್ಕಾರಿ ಅಧಿಕಾರಿಗಳಿಗೆ ಸಾರ್ವಜನಿಕವಾಗಿ ಮಹಿಳೆಯರು ಈ ರೇಂಜ್ಗೆ ಪೊರ್ಕೆ ಸೇವೆ ಮಾಡಿದ್ದು ಯಾಕೆ? ಇದೆಲ್ಲ ನೋಡ್ತಿದ್ರೆ ನಿಮ್ಗೊಂದು ಪ್ರಶ್ನೆ ಕಾಡಬಹುದು. ಅಮಾಯಕ ಆಫೀಸರ್ಗಳ ಮೇಲೆ ಈ ತರಹ ಹಲ್ಲೆ ಮಾಡೋದು ಸರಿನಾ ಅಂತ. ಆದರೆ ಕತೆ ಅಷ್ಟು ಸಿಂಪಲ್ ಆಗಿಲ್ಲ. ಇದು ಬರೀ ಅಧಿಕಾರಿಗಳ ಮೇಲಿನ ಸಿಟ್ಟಲ್ಲ, ತಲಾಂತರದಿಂದ ತಾವು ನಂಬ್ಕೊಂಡು ಬಂದಿದ್ದ ಭೂಮಿನ ಕಿತ್ಕೊಳ್ತಾರೆ ಅನ್ನೋ ಆ ಒಂದು ಜೀವ ಭಯ ಇದೆಯಲ್ಲ, ಆ ಒಡಲಾಳದ ಆಕ್ರೋಶ ಇದು. ಅಷ್ಟಕ್ಕೂ ಇಡೀ ರಾಮನಗರ ಜಿಲ್ಲೆಯನ್ನೇ ಇವತ್ತು ನಡುಗಿಸ್ತಾ ಇರೋ ಆ ಬಿಡದಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಪ್ರಾಜೆಕ್ಟ್ ಅಂದರೆ ಏನು? ಇದ್ರ ಹಿಂದೆ ರಿಯಲ್ ಎಸ್ಟೇಟ್ ಮಾಫಿಯಾ ಇದೆಯಾ? ಈ ಗಲಾಟೆ ಈಗ ಇಬ್ಬರು ಒಕ್ಕಲಿಗ ಮಹಾನಾಯಕರಾದ ಡಿ.ಕೆ. ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ನಡುವೆ ದೊಡ್ಡ ಯುದ್ಧಕ್ಕೆ ಕಾರಣವಾಗಿದ್ದು ಹೇಗೆ? ಇವತ್ತಿನ ವಿಡಿಯೋದಲ್ಲಿ ಈ ಇಡೀ ಬಿಡದಿ ಟೌನ್ಶಿಪ್ನ ಇಂಚಿಂಚು ಇತಿಹಾಸ ಮತ್ತು ಇದ್ರ ಹಿಂದಿರೋ ರಿಯಲ್ ಪಾಲಿಟಿಕ್ಸ್ ಅನ್ನ ಎಳೆಯಾಗಿ ಹೇಳ್ತೀನಿ. ಮಿಸ್ ಮಾಡದೆ ಕೊನೆ ತನಕ ನೋಡಿ. ಮೊದಲು ಆ ಮಂಡಲಹಳ್ಳಿ ಘಟನೆಯನ್ನೇ ತಗೊಳ್ಳೋಣ. ಅಲ್ಲಿ ಜಮೀನು ಸರ್ವೆ ಮಾಡೋಕೆ ಹೋದ ಸಿಬ್ಬಂದಿ ಮೇಲೆ ರೈತರು ಯಾಕೆ ತಿರುಗ್ಬಿದ್ರು? ನಮಗೆಲ್ಲ ಟಿವಿಯಲ್ಲಿ ಬರೀ ಅವರು ಪೊರ್ಕೆಯಿಂದ ಹೊಡೆಯೋ ಸೀನ್ ಅಷ್ಟೇ ಕಾಣಿಸುತ್ತೆ. ಆದರೆ ಅವರ ಹಿಂದೆ ಇರೋ ಹತಾಶೆ ಯಾರಿಗೂ ಕಾಣಿಸಲ್ಲ. ನೋಡಿ, ಸರ್ಕಾರಿ ಅಧಿಕಾರಿಗಳು ಅಂದರೆ ರೈತರಿಗೆ ಒಂಥರ ಭೀತಿ. ಒಮ್ಮೆ ಅವರು ಬಂದು ಸರ್ವೆ ನಂಬರ್ ಬರೆದು ಮಾರ್ಕ್ ಮಾಡಿದ್ರು ಅಂದರೆ ಮುಗೀತು, ಆ ಜಮೀನು ಕೈ ಬಿಟ್ಟು ಹೋಯ್ತು ಅಂತಲೇ ಅರ್ಥ. ಬಿಡದಿ ಭಾಗದ ರೈತರಿಗೆ ತಮ್ಮ ಭೂಮಿ ಅಂದರೆ ಕೇವಲ ಮಣ್ಣಲ್ಲ, ಅದು ಅವರ ಜೀವ. ಆ ಭೂಮಿನ ಉಳುಮೆ ಮಾಡಿಕೊಂಡು ತರಕಾರಿ ಬೆಳೆದು ಹೈನುಗಾರಿಕೆ ಮಾಡಿಕೊಂಡು ಬದುಕ್ತಾ ಇರೋರು ಅವರು. ಆದರೆ ಸರ್ಕಾರ ಏನು ಮಾಡ್ತಾ ಇದೆ? ಪ್ರತಿಭಟನೆ ಮಾಡಿದ ಮಹಿಳೆಯರ ಮೇಲೆಯೇ FIR ಹಾಕ್ಸಿದೆ. ಇಲ್ಲಿ ನಾವು ಯೋಚನೆ ಮಾಡಬೇಕಾದ ದೊಡ್ಡ ವಿಷಯ ಒಂದಿದೆ. ರೈತರ ನಿಜವಾದ ಕೋಪ ಇರಬೇಕಾಗಿದ್ದು ಯಾರ ಮೇಲೆ? ಹೊಟ್ಟೆಪಾಡಿಗೆ ಕೆಲಸ ಮಾಡೋ ಆ ಅಮಾಯಕ ಸರ್ವೆ ಸಿಬ್ಬಂದಿ ಮೇಲೋ ಅಥವಾ AC ರೂಮಲ್ಲಿ ಕೂತು ಕೋಟಿ ಡೀಲ್ ಮಾತಾಡೋ ರಾಜಕಾರಣಿಗಳ ಮೇಲೋ? ಯೋಚನೆ ಮಾಡಿ. ಆದರೆ ಜನಸಾಮಾನ್ಯರಿಗೆ ತಮ್ಮ ಆಕ್ರೋಶ ತೋರಿಸೋಕೆ ಸಿಗೋದು ಅದೇ ಆಫೀಸರ್ಗಳೇ ಅಲ್ವಾ? ಇಲ್ಲಿಂದಲೇ ಈ ಇಡೀ ಜಗಳ ದೊಡ್ಡ ಕದನವಾಗಿ ಮಾರ್ಪಟ್ಟಿದೆ. ಸರಿ, ಈಗ ಅಸಲಿ ಮ್ಯಾಟರ್ಗೆ ಬರೋಣ. ಏನಿದು ಗ್ರೇಟರ್ ಬೆಂಗಳೂರು ಬಿಡದಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಅಥವಾ ಹೈಟೆಕ್ ಸ್ಮಾರ್ಟ್ ಸಿಟಿ ಯೋಜನೆ? ಸರ್ಕಾರದ ಪ್ರಕಾರ ಬೆಂಗಳೂರಲ್ಲಿ ಜನಸಂಖ್ಯೆ ಸಖತ್ ಜಾಸ್ತಿ ಆಗ್ತಿದೆ. ಅದಕ್ಕೆ ಬೆಂಗಳೂರು ಸುತ್ತಮುತ್ತ ಉಪನಗರಗಳನ್ನು ಮಾಡಬೇಕು. ಅದಕ್ಕಾಗಿ ಬಿಡದಿ ಹೋಬಳಿಯ ಸುಮಾರು 8 ಹಳ್ಳಿಗಳು ಮತ್ತು ಹಾರೋಹಳ್ಳಿಯ ಕೆಲ ಭಾಗಗಳನ್ನು ಸೇರಿಸಿ ಬರೋಬ್ಬರಿ 7,481 ಎಕರೆ ಜಮೀನನ್ನು ಸ್ವಾಧೀನಪಡಿಸ್ಕೊಳ್ಳೋಕೆ ಪ್ಲಾನ್ ನಡೀತಿದೆ. ಇದಕ್ಕೆ ಆಗ್ತಿರೋ ಖರ್ಚು ಎಷ್ಟಪ್ಪ ಅಂದರೆ ಬರೋಬ್ಬರಿ 12,500 ಕೋಟಿ ರೂಪಾಯಿ. ಕೇಳೋಕೆ ಸಖತ್ ಗ್ರ್ಯಾಂಡ್ ಆಗಿದೆ ಅಲ್ವಾ? ಆದರೆ ಒಳಗಣ್ಣಿನಿಂದ ನೋಡಿದ್ರೆ ಇಲ್ಲಿ ಕಣ್ಣೀರಿನ ಕತೆ ಇದೆ. ಬಿಡದಿಯ ಈ ಭಾಗ ಇದೆಯಲ್ಲ, ಇದು ಸಾಮಾನ್ಯ ಜಮೀನಲ್ಲ. ಇದು ವರ್ಷಕ್ಕೆ 3 ಬೆಳೆ ಬೆಳೆಯೋ ಸಖತ್ ಫಲವತ್ತಾದ ಭೂಮಿ. ಇಲ್ಲಿನ ರೈತರಲ್ಲಿ 80%ಕ್ಕಿಂತ ಹೆಚ್ಚು ಜನ ಕೇವಲ 1 ಎಕರೆಗಿಂತ ಕಡಿಮೆ ಜಮೀನು ಇರೋ ಸಣ್ಣ ಮತ್ತು ಅತಿ ಸಣ್ಣ ರೈತರು. ಅವರು ಕೇಳೋ ಪ್ರಶ್ನೆ ತುಂಬ ಸಿಂಪಲ್ ಆಗಿದೆ. ನಮ್ಮ ಹತ್ರ ಇರೋದೇ 3/4 ಎಕರೆ ಜಮೀನು, ಅದನ್ನು ಕಿತ್ಕೊಂಡು ನೀವು ನಮಗೆ 50 ಲಕ್ಷ ಅಥವಾ 1 ಕೋಟಿ ದುಡ್ಡು ಕೊಟ್ಟರು ಇವತ್ತಿನ ದಿನಗಳಲ್ಲಿ ಆ ದುಡ್ಡು ಎಷ್ಟು ದಿನ ಕೈಯಲ್ಲಿ ಉಳಿಯುತ್ತೆ? ನಮಗೆ ಕೃಷಿ ಬಿಟ್ಟರೆ ಬೇರೆ ಕೆಲಸ ಗೊತ್ತಿಲ್ಲ. ನಾವೇನು ಬೆಂಗಳೂರಿಗೆ ಬಂದು ಯಾರದ್ದೋ ಮನೆಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಬೇಕಾ? ಈ ಪ್ರಶ್ನೆಗೆ ಸರ್ಕಾರದ ಹತ್ರ ಉತ್ತರ ಇಲ್ಲ. ಇನ್ನೊಂದು ವಿಷಯ ಗೊತ್ತಾ? BDA ಈಗಾಗಲೇ ಬೆಂಗಳೂರಿನಲ್ಲಿ ಕೆಂಪೇಗೌಡ ಲೇಔಟ್, ಶಿವರಾಮ್ ಕಾರಂತ್ ಲೇಔಟ್ ಅಂತ ಸಾವಿರಾರು ಎಕರೆ ಜಮೀನು ತಗೊಂಡು ಸೈಟ್ಗಳನ್ನು ಮಾಡಿದೆ. ಆದರೆ ಅಲ್ಲಿ ಇವತ್ತಿಗೂ ಸಾವಿರಾರು ಸೈಟ್ಗಳು ಖಾಲಿ ಬಿದ್ದಿವೆ. ಹಾಗಿರುವಾಗ ರೈತರ ಹೊಟ್ಟೆ ಹೊಡೆದು ಮತ್ತೆ ಹೊಸದಾಗಿ ಟೌನ್ಶಿಪ್ ಮಾಡೋ ಅಗತ್ಯ ಏನಿದೆ? ಇದ್ರ ಹಿಂದೆ ಬೇರೇನೋ ಮಸಲತ್ತು ನಡೀತಿದೆ ಅನ್ನೋದು ಹೋರಾಟಗಾರರ ನೇರ ಆರೋಪ. ಇಲ್ಲಿಗೆ ಕತೆ ಮುಗಿಯಲ್ಲ. ಈ ಹೋರಾಟ ಈಗ ಕಂಪ್ಲೀಟ್ ಆಗಿ ರಾಜಕೀಯ ಅಖಾಡವಾಗಿ ಚೇಂಜ್ ಆಗಿದೆ. ಹಳೆ ಮೈಸೂರು ಭಾಗದ ಇಬ್ಬರು ಪ್ರಭಾವಿ ಒಕ್ಕಲಿಗ ನಾಯಕರಾದ ಡಿ.ಕೆ. ಶಿವಕುಮಾರ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ನಡುವಿನ ಪ್ರತಿಷ್ಠೆಯ ಹೋರಾಟಕ್ಕೆ ಬಿಡದಿ ವೇದಿಕೆ ಆಗಿದೆ. ಕಾಂಗ್ರೆಸ್ ಸರ್ಕಾರ ಮತ್ತು ಡಿ.ಕೆ. ಶಿವಕುಮಾರ್ ಅವರ ವಾದ ಏನಪ್ಪಾ ಅಂದರೆ, ನೋಡಪ್ಪ, ಈ ಬಿಡದಿ ಟೌನ್ಶಿಪ್ ಅನ್ನೋ ಯೋಜನೆಯನ್ನು ಮೊದಲ ಬಾರಿಗೆ 2006-07ರಲ್ಲಿ ತಂದಿದ್ದೇ ಇದೇ ಎಚ್.ಡಿ. ಕುಮಾರಸ್ವಾಮಿ ಅವರು CM ಆಗಿದ್ದಾಗ.
ಈಗ ನಾವೇನೋ ಹೊಸದಾಗಿ ತರ್ತಿಲ್ಲ, ಅವರದ್ದೇ ಹಳೆ ಫೈಲ್ ಓಪನ್ ಮಾಡಿ ಕೆಲಸ ಮಾಡ್ತಿದ್ದೀವಿ. ಆದರೆ ಕುಮಾರಸ್ವಾಮಿ ಈಗ ನಮಗೆ ಕೆಟ್ಟ ಹೆಸರು ತರಬೇಕು ಅಂತ ರೈತರನ್ನ ಎತ್ಕಟ್ತಾ ಇದ್ದಾರೆ. ಆದರೆ ಇದಕ್ಕೆ ಕುಮಾರಸ್ವಾಮಿ ಸುಮ್ಮನಿರ್ತಾರ? ಅವರ ಕೌಂಟರ್ ಅಟ್ಯಾಕ್ ಹೇಗಿದೆ ಗೊತ್ತಾ? ಹೌದಪ್ಪ, ನಾನು CM ಆಗಿದ್ದಾಗ ಈ ಪ್ರಾಜೆಕ್ಟ್ ತಂದಿದ್ದು ನಿಜ. ಆದರೆ ಅವತ್ತು ರೈತರು ಜಮೀನು ಕೊಡಲ್ಲ ಅಂತ ಅತ್ತ ತಕ್ಷಣ ನಾನು ಅವರ ಕಣ್ಣೀರು ನೋಡಿ ಆ ಯೋಜನೆಯನ್ನು ಅಲ್ಲೇ ಡ್ರಾಪ್ ಮಾಡಿದ್ದೆ. ಆದರೆ ಈಗಿರೋ ಸರ್ಕಾರಕ್ಕೆ ರೈತರ ಹಿತ ಮುಖ್ಯ ಅಲ್ಲ, ರಿಯಲ್ ಎಸ್ಟೇಟ್ ಬಿಲ್ಡರ್ಗಳು ಮುಖ್ಯ. DK ಶಿವಕುಮಾರ್ ಮತ್ತು ಅವರ ಬೆಂಬಲಿಗರ ಸಾವಿರಾರು ಎಕರೆ ಜಮೀನುಗಳು ಇಲ್ಲೇ ಇವೆ. ಆ ಜಮೀನುಗಳ ರೇಟ್ ಜಾಸ್ತಿ ಮಾಡ್ಕೊಳ್ಳೋಕೆ ಮತ್ತು ಬಿಲ್ಡರ್ಗಳ ಹತ್ತಿರ ಕಮಿಷನ್ ಹೊಡೆಯೋಕೆ ಈ ಯೋಜನೆ ಮಾಡ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಬಾಂಬ್ ಸಿಡಿಸಿದ್ದಾರೆ. ನಿಮಗೆ ನೆನಪಿರ್ಬೋದು, ಕಳೆದ ತಿಂಗಳು ಬೈರಮಂಗಲದಲ್ಲಿ ಕುಮಾರಸ್ವಾಮಿ ಅವರು DK ಶಿವಕುಮಾರ್ ಅವರಿಗಾಗಿ ಖಾಲಿ ಕುರ್ಚಿ ಹಾಕಿ ಬಹಿರಂಗ ಚರ್ಚೆಗೆ ಕರೆದಿದ್ದ ಆ ಹೈಡ್ರಾಮಾ ಇಡೀ ಕರ್ನಾಟಕವೇ ಲೈವ್ ಆಗಿ ನೋಡಿತ್ತು. ಹೀಗೆ DKಶಿ ಮತ್ತು ಕುಮಾರಸ್ವಾಮಿ ನಡುವೆ ಕೆಸರೆರಚಾಟ ನಡೀತಿರುವಾಗಲೇ ಈ ಇಡೀ ಎಪಿಸೋಡ್ಗೆ ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಹೌದು, ಬಿಡದಿ ರೈತರ ಪರವಾಗಿ ಸ್ವತಃ ಮಣ್ಣಿನ ಮಗ ಮಾಜಿ ಪ್ರಧಾನಿ HD ದೇವೇಗೌಡರು ನೇರವಾಗಿ ಗ್ರೌಂಡ್ಗೆ ಇಳಿದ್ಬಿಟ್ಟಿದ್ದಾರೆ. ತಮ್ಮ 93ನೇ ವಯಸ್ಸಿನಲ್ಲೂ ರೈತರ ಕಣ್ಣೀರು ನೋಡಿ ಸುಮ್ಮನಿರಲಾರದೆ ದೊಡ್ಡಗೌಡರು ರಾಜ್ಯ ಸರ್ಕಾರಕ್ಕೆ ಅತ್ಯಂತ ಗಂಭೀರವಾದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅವರು ಪ್ರೆಸ್ ಮೀಟ್ ನಡೆಸಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಬರೆದಿರೋ ಪತ್ರ ಇದೆಯಲ್ಲ, ಅದು ಗಾಂಧಿನಗರದ ಬಿಲ್ಡರ್ಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದೆ. ದೇವೇಗೌಡರ ಡಿಮ್ಯಾಂಡ್ ತುಂಬಾ ಕ್ಲಿಯರ್ ಆಗಿದೆ. ಅವರ ಮೊದಲನೇ ಡಿಮ್ಯಾಂಡ್ ಏನಪ್ಪಾ ಅಂದ್ರೆ, ತಕ್ಷಣವೇ ಈ ಮಾರಕವಾದ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಸರ್ಕಾರ ಕೈ ಬಿಡಬೇಕು. ಎರಡನೇದು, ಅಧಿಕಾರಿಗಳ ಮೇಲೆ ಹಲ್ಲೆ ಆರೋಪದ ಮೇಲೆ ಸ್ಥಳೀಯ ರೈತರು ಮತ್ತು ಮಹಿಳೆಯರ ಮೇಲೆ ದಾಖಲಿಸಿರೋ ಎಲ್ಲ FIRಗಳನ್ನ ತಕ್ಷಣವೇ ವಾಪಸ್ ಪಡಿಬೇಕು. ಒಂದ್ ವೇಳೆ ಸರ್ಕಾರ ತನ್ನ ಹಠಮಾರಿ ಧೋರಣೆ ಮುಂದುವರಿಸಿದ್ರೆ ದೊಡ್ಡಗೌಡರು ಕೊಟ್ಟಿರೋ ವಾರ್ನಿಂಗ್ ಏನ್ ಗೊತ್ತಾ? ನಾನೇ ಖುದ್ದಾಗಿ ಮುಂದೆ ನಿಂತು ಈ ಹೋರಾಟದ ನೇತೃತ್ವ ವಹಿಸ್ಕೊಳ್ತೀನಿ. ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಕೂತು ಆಮರಣ ಅಂತ ಸತ್ಯಾಗ್ರಹ ಮಾಡ್ತೀನಿ ಅಂತ. ಯೋಚನೆ ಮಾಡಿ, 93 ವರ್ಷದ ಒಬ್ಬ ಹಿರಿಯ ನಾಯಕ ವಿಧಾನಸೌಧದ ಮುಂದೆ ಸತ್ಯಾಗ್ರಹಕ್ಕೆ ಕೂತ್ರೆ ಆ ಇಮೇಜ್ ಡ್ಯಾಮೇಜ್ ಅನ್ನ ತಡ್ಕೊಳ್ಳೋಕೆ ಈ ಸರ್ಕಾರಕ್ಕೆ ಸಾಧ್ಯನಾ? ದೇವೇಗೌಡರ ಈ ಧಮ್ಕಿಗೆ JDS BJP ಮೈತ್ರಿಕೂಟಕ್ಕೆ ಆನೆ ಬಲ ಬಂದಿದೆ. ಇದು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಸರ್ಕಾರಕ್ಕೆ ಈಗ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಹಾಗಾದ್ರೆ ಮುಂದೇನು? ಇಡೀ ರಾಜಕೀಯ ಚಿತ್ರಣವನ್ನ ಸೂಕ್ಷ್ಮವಾಗಿ ನೋಡಿದ್ರೆ ಮುಖ್ಯಮಂತ್ರಿ ಗದ್ದುಗೆ ಏರಿರೋ DK ಶಿವಕುಮಾರ್ ಅವರಿಗೆ ಇದು ಕೇವಲ ಒಂದು ಯೋಜನೆ ವಿರೋಧಿ ಹೋರಾಟವಲ್ಲ, ಅವರ ಅಸ್ತಿತ್ವದ ಪ್ರಶ್ನೆ. ಯಾಕಂದ್ರೆ ಬಿಡದಿ ಇರೋದು ಅವರ ಸ್ವಂತ ಜಿಲ್ಲೆಯಾದ ರಾಮನಗರದ ವ್ಯಾಪ್ತಿಯಲ್ಲಿ, ಅವರದ್ದೇ ಕೋಟೆಯ ಒಳಗೆ. ತಮ್ಮದೇ ಗೃಹ ಜಿಲ್ಲೆಯ ರೈತರು ತಮ್ಮ ವಿರುದ್ಧವೇ ಈ ಮಟ್ಟಕ್ಕೆ ತಿರುಗಿ ಬಿದ್ದಿರೋದು DK ಶಿವಕುಮಾರ್ ಅವರಿಗೆ ದೊಡ್ಡ ಹಿನ್ನಡೆ. ಇದಕ್ಕೆ ಸಂಸ್ಕೃತದಲ್ಲಿ ಒಂದು ಮಾತಿದೆ, ಪ್ರಥಮ ಚುಂಬನಂ ದಂತಭಗ್ನಂ ಅಂತ. ಅಂದ್ರೆ ಮೊದಲ ಕೆಲಸಕ್ಕೆ ಕೈ ಹಾಕಿದ ತಕ್ಷಣವೇ ಹಲ್ಲು ಮುರಿದುಕೊಂಡ ಹಾಗೆ. CM ಆದ ತಕ್ಷಣ ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಅಭಿವೃದ್ಧಿ ಮಾಡಿ ಸೈ ಅನ್ಸ್ಕೋಬೇಕು ಅಂದ್ಕೊಂಡಿದ್ದ DKಶಿಗೆ ಆರಂಭದಲ್ಲೇ ರೈತ ವಿರೋಧಿ ಅನ್ನೋ ಹಣೆಪಟ್ಟಿ ಬರೋ ಆತಂಕ ಶುರುವಾಗಿದೆ. ಒಂದ್ ಕಡೆ CM ಗದ್ದುಗೆಯ ಪ್ರತಿಷ್ಠೆ ಮತ್ತು ಅಭಿವೃದ್ಧಿಯ ಹಠ, ಇನ್ನೊಂದ್ ಕಡೆ ತಮ್ಮದೇ ಕ್ಷೇತ್ರದ ಮಣ್ಣಿನ ಮಕ್ಕಳ ಒಡಲಾಳದ ಆಕ್ರೋಶ, ಇದ್ರ ಮಧ್ಯೆ ದೇವೇಗೌಡರ ಸತ್ಯಾಗ್ರಹದ ಎಚ್ಚರಿಕೆ. ಈ ತ್ರಿಕೋನ ಸಂಘರ್ಷದಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬಿಡದಿ ಯೋಜನೆಯನ್ನ ತಾತ್ಕಾಲಿಕವಾಗಿ ತಡೆ ಹಿಡಿತಾರಾ ಅಥವಾ ರೈತರ ಆಕ್ರೋಶದ ಎದುರು ನಿಂತು ಹಠಕ್ಕೆ ಬಿದ್ದು ಜಾರಿಗೆ ತರ್ತಾರಾ? ನೀವೇನಂತೀರಾ? ನಿಮ್ಮ ಪ್ರಕಾರ ಈ ಬಿಡದಿ ಹೈಟೆಕ್ ಸಿಟಿ ಬೇಕಾ ಅಥವಾ ನಮ್ಮ ರೈತರಿಗೆ ಅವರ ಕೃಷಿ ಭೂಮಿಯೇ ಮುಖ್ಯನಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಕರ್ನಾಟಕದ ಇಂತಹ ಇಂಟ್ರೆಸ್ಟಿಂಗ್ ರಾಜಕೀಯ ವಿಶ್ಲೇಷಣೆಗಳಿಗಾಗಿ ನಮ್ಮ ವಾರ್ತೆ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.